ಪ್ರೈಸ್ ಲಾರ್ಡ್. ಒಳ್ಳೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲರೂ ಒಂದು ಪ್ರಶ್ನೆ ನನ್ನನ್ನು ಕೇಳ್ತಾ ಇದ್ದೀರಿ, ನನಗೆ ಬಂಗಾರ ಬೆಳ್ಳಿ ಬಹಳ ಇಷ್ಟ ಪಾಸ್ಟ್ರೆ ಅಂತೇಳಿ. ಏನ್ ಮಾಡ್ತೀವಿ ಬಂಗಾರ ಬೆಳ್ಳಿ ತಗೊಂಡು? ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಳ್ರಿ. ಮದುವೆ ಇದೆ ಅಂತೇಳಿ ಮೈ ಮೇಲೆ ಬಂಗಾರ ಹಾಕೊಂಡ, ಹೆಂಡತಿಗೆ ನಕ್ಲೆಸ್ಸು ತಾಳಿ ಸರ ಹಾಕಿದ, ಕೈಗಳಲ್ಲಿ 3 ಉಂಗುರಗಳನ್ನ ಹಾಕಿಕೊಂಡ. ಫಂಕ್ಷನ್ ಅಲ್ಲಿ ಹೋದ್ರು ನೆಮ್ಮದಿ ಇಲ್ಲ. ಪ್ರತಿ ಸಾರಿ ಕೊಳ್ಳಲ್ಲಿ ಹೋಗಿ ಸರಗಳನ್ನ ಚೆಕ್ ಮಾಡ್ಕೊಳ್ಳೋದು, ಕೈಯಲ್ಲಿರುವಂತ ಉಂಗುರಗಳು ಚೆಕ್ ಮಾಡ್ಕೊಳ್ಳೋದೆ. ಹೆಂಡತಿ ಕೂಡ ಪ್ರತಿ ಸಾರಿ ನೆಕ್ಲೆಸ್ ತಾಳಿ ಸರ ಬಂಡಾಲಿ ಜುಮ್ಕಿಗಳನ್ನ ಚೆಕ್ ಮಾಡ್ಕೊಳ್ಳೋದೆ. ರಾತ್ರಿ ಮಲಗುವಾಗ್ಲೂ ಕೂಡ ಅವ್ರಿಗೆ ಒಳ್ಳೆ ನಿದ್ದೆ ಇಲ್ಲ. ಯಾಕೆ ಅಂತೇಳಿ ಬೆಳಗಿನ ಜಾವ ಮದುವೆ ಫಂಕ್ಷನ್ಗೆ ನಾನು ಹೋಗಿದ್ದೆ. ಯಾಕ್ರಿ ಯಾವಾಗ್ಲೂ ಗೋಣ್ ಹಿಡ್ಕೊಳ್ತಾ ಇದ್ರಿ, ಯಾವಾಗ್ಲೂ ಕೈಗಳು ಚೆಕ್ ಮಾಡ್ಕೊಳ್ತಾ ಇರ್ತೀರಿ, ಯಾವಾಗ್ಲೂ ನಿಮ್ಮ ಅಕ್ಕ ಎದೆಯ ಮೇಲೆ ಇರುವಂತ ಬಂಗಾರವನ್ನು ಮುಟ್ಟಿ ಮುಟ್ಟಿ ನೋಡ್ತಾ ಇದ್ರಿ ಅಂತ ಕೇಳಿದ್ರೆ ಏನ್ ಮಾಡ್ಬೇಕಪ್ಪ? ಬಂಗಾರ ದೇವ್ರು ಕೊಟ್ಟಿದ್ದಾನೆ, ಬೆಳ್ಳಿ ದೇವ್ರು ಕೊಟ್ಟಿದ್ದಾನೆ, ಆದ್ರೂ ನಮಗೆ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ? ನೋಡಪ್ಪ, ಇವು ಬಹಳ ಲಕ್ಷಾಂತರ ರೂಪಾಯಿ ಕೊಟ್ಟುಕೊಂಡಿದೀವಿ, ಆದ್ರೆ ಇವು ಮೈ ಮೇಲೆ ಇರೋದ್ರಿಂದ, ಹಾಕೊಂಡು ಬಂದಿರೋದ್ರಿಂದ ಎಲ್ಲಾದ್ರೂ ಜಾರಿ ಬೀಳ್ತಾವಂತೇಳಿ ಒಂದು ಭಯ, ಯಾರಾದ್ರೂ ಕದ್ಕೊಳ್ತಾರಂತೇಳಿ ಭಯ, ಎಲ್ಲಾದ್ರೂ ಇದು ನಮ್ಮಿಂದ ದೂರ ಆಗ್ತದೆ ಅಂತೇಳಿ ಭಯ. ಅದಕ್ಕೆ ರಾತ್ರಿ ನಿದ್ದೆ ಇಲ್ಲ, ಬೆಳಿಗ್ಗೆ ನಿದ್ದೆ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಹೇಳಿದೆ ನಾನು, ಒಂದು ಕ್ಷಣ ಈ ಬಂಗಾರ ಬೆಳ್ಳಿ ಮೇಲೆ ಇರುವಂತ ವ್ಯಾಮೋಹ ತೆಗೆದು ದೇವರನ್ನ ಜ್ಞಾನವನ್ನ ಮತ್ತು ಬುದ್ಧಿಯನ್ನ ಕೇಳಿಕೊಂಡು ಪ್ರಾರ್ಥನೆ ಮಾಡುವವರಾಗಿರಿ ಅಂತೇಳಿ ಹೇಳಿದೆ. ಅವ್ರಿಗೆ 2ನೇ ದಿನ ಫಂಕ್ಷನ್ ಅಲ್ಲಿ ನಾನು ಹೇಳಿದೆ, ಇವೆಲ್ಲ ತೆಗೆದು ಬಾಕ್ಸ್ ಅಲ್ಲಿ ಹಾಕಿ ಅದನ್ನೊಂದು ಚೀಲದಲ್ಲಿ ಇಟ್ಟು ಬಂದು ಕೂತ್ಕೊಂಡ್ರು. ಹಾಗೆ ಕೂತ್ಕೊಂಡು ಊಟ ಮಾಡಿದ್ರು, ನೀರು ಕುಡಿದ್ರು, ನೆಮ್ಮದಿಯಾಗಿ ಮಲಗಿದ್ರು, ನೆಮ್ಮದಿಯಾಗಿ ಜೀವನ ಮಾಡಿದ್ರು. ಇವತ್ತು ವಾಕ್ಯ ಕೇಳೋರು ನಾನು ಹೇಳ್ತೀನಿ, ಬಂಗಾರ ಹೆಚ್ಚಾದ್ರು ಬೆಳ್ಳಿ ಹೆಚ್ಚಾದ್ರು ನಿದ್ದೆ ಬರಲ್ಲ. ಇದನ್ನ ತಿಳ್ಕೊಳ್ರಿ. ನಿಮ್ಗೆ ಬೇಕಾಗಿರೋದು ದೇವರ ಜ್ಞಾನ ಬುದ್ಧಿ, ಆತನ ಮಾರ್ಗದಲ್ಲಿ ನಡೀರಿ. ಸೊತ್ತು ಇದ್ದ ಕಡೆ ನೆಮ್ಮದಿ ಇರಲ್ಲ, ಸೊತ್ತು ಇಲ್ಲದೆ ಇದ್ರೇನೆ ನೆಮ್ಮದಿ ಇರ್ತದೆ. ಇದನ್ನ ನೀವು ತಿಳ್ಕೊಡ್ರಿ ಸತ್ಯವನ್ನ. ಬರೀ ಬಂಗಾರ ಇದ್ರೆ ಗೌರವ ಕೊಡ್ತಾರೆ, ಬೆಳ್ಳಿ ಇದ್ರೆ ಗೌರವ ಕೊಡ್ತಾರೆ ಅಂತೆಲ್ಲ ಅಂದ್ಕೊಂಡು ಅದನ್ನು ಸಂಪಾದನೆ ಮಾಡೋದಕ್ಕಾಗಿ ನಿನ್ನ ತಲೆಯನ್ನ, ನಿನ್ನ ಜೀವಿತವನ್ನ ಹಾಳು ಮಾಡ್ಕೊಳ್ಬೇಡ. ದೇವರ ವಾಕ್ಯ ಮತ್ತು ದೇವರ ಒಂದು ಶ್ರೇಷ್ಠಕರವಾದ ಬುದ್ಧಿ ಜ್ಞಾನಗಳಲ್ಲಿ ಬದುಕು. ಲೋಕದಲ್ಲಿ ನೀನು ಹುಟ್ಟುವಾಗ ಏನು ತಗೊಂಡ್ ಬಂದಿಲ್ಲ, ಸಾಯುವಾಗ ಏನೂ ತಗೊಂಡು ಹೋಗಲ್ಲ. ಜಾಗ್ರತೆ ಮಗಳೇ, ಮಗನೇ. ಒಳ್ಳೆಯವಳಾಗಿ ಬದುಕು, ಒಳ್ಳೆಯವನಾಗಿ ಬದುಕು. ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾನೆ. ಆಮೇಲೆ